ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದೆ, ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ನಿಮ್ಮನ್ನ. ಹಾಗೆ ನಾನು ಇಲ್ಲಿ ಬೆಳಿಗ್ಗೆ 5 ಗಂಟೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ನಮ್ಮ ಅಕ್ಕ ಅವರ ಊರಿಗೆ ಹೋಗ್ತಾ ಇದ್ವಿ ನೋಡಿ. ಏನು ಲಾಸ್ಟ್ ಟೈಮ್ ನಾವು ನಮ್ಮ ಸರಸ್ವತಿ ಅಕ್ಕ ಊರಿಗೆ ಏನು ಹೋಗಿದ್ವಲ್ಲ, ಅವ್ರ ತಂಗಿ ಪಾರ್ವತಿ ಅಂತ ಇದ್ದಾರೆ, ಇಲ್ಲೇ ರಾಮಸಾಗರದಲ್ಲಿದ್ದಾರೆ. ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಅಲ್ಲಿ ಹಬ್ಬ ಮಾಡ್ತಾರೆ ಅವರು ಊರಲ್ಲಿ. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ನೋಡಿ. ನಾವು ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ದೆ ನೋಡಿ. ಪೂಜೆ, ಸ್ನಾನ, ನೆಲ ಕಸ ಗುಡಿಸಿ ಎಲ್ಲ ಅನ್ನೋಷ್ಟೊತ್ತಿಗೆ 5 ಗಂಟೆ ಆಗೇ ಬಿಡ್ತು ನೋಡಿ. ಏನು ಫ್ರೆಂಡ್ಸ್, ಚಳಿ ಅಂತೀರಾ? ಯಪ್ಪ, ಸಿಕ್ಕಾಪಟ್ಟೆ ಚಳಿ ಬೇರೆ. ಅದರಲ್ಲಿ ನಾನು, ನನ್ನ ತಮ್ಮ ಮತ್ತೆ ನಮ್ಮ ಖುಷಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೊಂದು ಕೆಲಸನೂ ಇತ್ತು ನನ್ನ ತಮ್ಮಂದು. ಅಲ್ಲಿ ಅಕ್ಕ ಅವ್ರ ಊರಲ್ಲಿ ಕೂಡ ಮನೆ ಪ್ಲಾನಿಂಗ್ ಒಂದು ಸ್ವಲ್ಪ ಎಸ್ಟಿಮೇಷನ್ ಏನೋ ಕೊಡೋದಿತ್ತು ಅಂತೆ. ಹರಿಗೆ ಮಾಮ ಅಂತೂ ಪದೇ ಪದೇ ಫೋನ್ ಮಾಡ್ತಾ ಇದ್ರು, ಹೊರಗಡೆ ಪ್ಲಾನ್ ಎಲ್ಲ ಬೇಕಿತ್ತು ಅಂತೇಳಿ. ಅವರೆಲ್ಲ ಕೆಲಸ ನಿಲ್ಸಿದ್ದಾರೆ ಇವನಿಗೋಸ್ಕರ. ಸೊ 2 ಕೆಲಸನ ಆಗುತ್ತೆ. ಮತ್ತೆ ನೆಕ್ಸ್ಟ್ ವೀಕ್ ಅಂದರೆ ನಮಗೂ ಟೈಮ್ ಇರಲ್ಲ, ಅವನು ಬ್ಯುಸಿ ಆಗಿಬಿಡ್ತಾನೆ. ನಂದೊಂದು ಮೇಕಪ್ ಎಲ್ಲ ಇದೆ, ತುಂಬ ಇದೆ, ಸೀಸನ್ ಅಲ್ವಾ. ಸೊ ಹಂಗಾಗಿ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ವೀಕ್. ಇದೇ ವೀಕ್ ಹೋಗಿ ಬಂದ್ಬಿಡೋಣ ಅಂತೇಳಿ ರಾತ್ರಿ ಹೇಳಿದ್ದಾರೆ ನೋಡಿ, 9:15 ಹೇಳಿದ್ದಾನೆ. ಸೊ ಹಂಗಾಗಿ ನಾವು ಇದ್ದಕ್ಕಿದ್ದಂಗೆ ರೆಡಿ ಆದ್ವಿ ಹೋಗೋಕ್ಕೆ. ಅದು ಬೆಳಿಗ್ಗೆ ಎದ್ದು, ಯಪ್ಪ ಎಷ್ಟು ಚಳಿ ಅಂತೀರಾ ಫ್ರೆಂಡ್ಸ್, ಸಖತ್ ಚಳಿ. ನನಗಾದ್ರೆ ಮೊದಲೇ ಬೆನ್ನೋವು, ಈ ಚಳಿಗೆ ಇನ್ನೂ ಸ್ವಲ್ಪ ಬೆನ್ನು ನೋಯಲ್ಲ ಅಂತೀರಾ. ಅದ್ರಲ್ಲಿ ಬೇರೆ ಬೈಕಲ್ಲಿ ಹೋಗಿದ್ದೊಂದು. ಆದರೂ ಕ್ಲೈಮೇಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಚಳಿ ಅಂತೂ ಕೇಳಬೇಡಿ, ಇನ್ನೊಂದು ಮಾತೆಲ್ಲ ಚಳಿ ಬಗ್ಗೆ. ಯಾಕೆಂದರೆ ನಾವು ಬೆಳಿಗ್ಗೆ ಬೇಗ ಹೋದ್ರೆ, ನನ್ನ ತಮ್ಮ ಬೇರೆ ಹೇಳ್ಬಿಟ್ಟಿದ್ದ ಬೆಳಿಗ್ಗೆ ಬೇಗ ಹೋಗೋಣ. ನಾನು ಮತ್ತೆ ನಿನ್ನ ಅಲ್ಲಿ ಅಕ್ಕರ ಊರಲ್ಲಿ ಬಿಟ್ಟು ನಾನು ಮತ್ತೆ ಇನ್ನೊಬ್ಬ ಅಕ್ಕ ಇದ್ರಲ್ಲ, ಸರಸ್ವತಿ ಅಕ್ಕ ಏನೋ ಇದ್ರಲ್ಲ, ಅವ್ರ ಊರಿಗೆ ಹೋಗ್ಬೇಕಿತ್ತಲ್ಲ ಅವನು. ಸೊ ಹಂಗಾಗಿ ನಾನು ನಿನ್ನ ಅಲ್ಲಿ ಬಿಟ್ಬಿಟ್ಟು ನಾನು ಕಿರಣ್ ಮತ್ತೆ ಊರಿಗೆ ಹೋಗ್ತೀವಿ ಅಂತಂದ. ಸರಿ ಅಂತ ಸುಮ್ಮನಾದೆ. ಹಾಗೆ ನಾವಿಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ, ಯಾಕಂದರೆ ನಂದು ರಾತ್ರಿ ಯಾಕೋ ಊಟ ಸರಿನೇ ಆಗಿರಲಿಲ್ಲ. ಖುಷಿಗೂ ತುಂಬ ಹೊಟ್ಟೆ ಹಸ್ತಿತ್ತು. ಹಾಗೆ ಇಡ್ಲಿ ತಿನ್ಕೊಂಡ್ವಿ. ಇಡ್ಲಿ ತಿಂದ್ಬಿಟ್ಟು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಫೈನಲಿ ನಾವು ಕೂಡ ಊರಿಗೆ ಬಂದ್ವಿ. ಅಕ್ಕ ಅವ್ರ ಊರಿಗೆ ರಾಮಸಾಗರ ಅಂತೇಳಿ ಕಂಪ್ಲಿ ಹತ್ರ ಇದೆ ನೋಡಿ. ನನ್ಗೆ ಆಲ್ರೆಡಿ ನನ್ನ ಬಿಟ್ಬಿಟ್ಟು ಮತ್ತೆ ಕಿರಣು ಹರಿ ಇಬ್ರು ಹೋದ್ರು ಊರಿಗೆ, ಸಿಂಧನೂರಿಗೆ. ಅಲ್ಲಿ ಮತ್ತೆ ಮೇಸ್ತ್ರಿಗೆಲ್ಲ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಅಂತೇಳಿ ಮಾಮನ್ ಮಾತಾಡಿಸಿ ಎಲ್ಲೆಲ್ಲ ಹೇಳಿ ಬರ್ತೀನಿ ಅಂತ ಹೋದ ಅವನು. ನಾವಿಲ್ಲಿ ಹೇಳ್ಕೊಂಡು ನೆಕ್ಸ್ಟ್ ಮನೆಯಲ್ಲಿ ಮಂಡಕ್ಕಿ ಒಗ್ಗರಣೆ ಮಾಡಿದ್ರು ನೋಡಿ. ಮತ್ತೆ ಇನ್ನು ಅವ್ರ ಜೊತೆಗೆ ಕುತ್ಕೊಂಡು ತಿಂದಿಲ್ಲ ಅಂದ್ರೆ ಅವರು ಬೇಜಾರು ಮಾಡ್ಕೊತಾರೆ, ತುಂಬಾನೇ ಫೋರ್ಸ್ ಮಾಡಿದ್ರು. 2 ಇಡ್ಲಿ ಬಿಸಿ 2 ಇಡ್ಲಿ ವಡೆ ತಿಂದ್ಬಿಟ್ರೆ ನನ್ಗೆ ಇನ್ನೇನು ಬೇಡ ನೋಡಿ. ಸೊ ತಿನ್ಕೊಂಡು ಬಂದಿದ್ನೆ ಅಲ್ವಾ, ಹಂಗಾಗಿ ಹೊಟ್ಟೆ ನಾಶವಾಗಿರ್ಲಿಲ್ಲ. ಹಾಗೆ ಇಲ್ಲಿ ಎಲ್ರ ಜೊತೆನೂ, ಇಲ್ಲಿ ನಮ್ಮ ಗರ್ಲ್ಸ್ ಎಲ್ಲ ಬಿಡ್ತಾರ ಅವರಂತೂ ನನ್ನನ್ನು ಬಿಡೋ ಮಾತೇ ಇಲ್ಲ, ಹೇಳ್ಕೊಂಡಾಗ್ಲೇ ತಿಂತಾರೆ. ಎಲ್ಲ ಟಿಫನ್ ಎಲ್ಲ ಮುಗೀತು ನಮ್ದು. ನೆಕ್ಸ್ಟು ಸಂಜೆಗೆ ಎಲ್ಲ ಅಡುಗೆ ಮಾಡ್ಬೇಕಿತ್ತಲ್ವಾ, ಮಧ್ಯಾಹ್ನಕ್ಕೆ ಸಂಜೆಗೆ. ಆ್ಯಕ್ಚುಲಿ ಏನು ಗೊತ್ತಾ, ಇವರೂರಲ್ಲಿ ಕೊಂತೆಮ್ಮ ಅಂತ ಮಾಡ್ತಾರೆ ಗೌರಿ ಹುಣ್ಣಿಮೆಯಲ್ಲಿ. ಎಲ್ಲರೂ ಸಕ್ಕರೆ ಆರತಿ ಎಲ್ಲ ಬೆಳಗ್ಬಿಟ್ಟು ಮೇಲೆ 2 ಮಣ್ಣಿನ ಗೊಂಬೆ ಇಟ್ಟು ಪೂಜೆ ಮಾಡಿ ಒಳ್ಳೆ ವೆರೈಟಿ ಊಟ ಎಲ್ಲ, ರೊಟ್ಟಿ, ಕಾಳು, ಬದನೆಕಾಯಿ ಪಲ್ಯ, ಪುಂಡಿ ಸೊಪ್ಪು ಎಲ್ಲ ರೀತಿ ಒಂದು 5 ಐಟಮ್ ಎಲ್ಲ ಮಾಡಿಕೊಂಡು, ಮೊಸರನ್ನ, ಇಲ್ಲಿ ಚೆನ್ನಾಗಿ ಊಟ ಮಾಡ್ತಾರೆ. ಮೇಲೆ ಎಲ್ಲ ಹೋಗಿ ಪೂಜೆ ಮಾಡಿ ಪಟಾಕಿ ಎಲ್ಲ ಹಾರಿಸ್ಬಿಟ್ಟು ಇದೇ ಥರ ಇವರೂರಲ್ಲಿ ಮಾಡ್ತಾರೆ. ನಮ್ಮೂರಲ್ಲಿ ನಾವು ಚಿಕ್ಕವರಿದ್ದಾಗೆಲ್ಲ ಮಾಡ್ತಿದ್ವಿ ಫ್ರೆಂಡ್ಸ್. ಈಗ ಎಲ್ಲಿ ಊರಲ್ಲಿ ನಾನು ಅಂತಿದ್ದೀನಿಲ್ಲ, ತುಂಬಾನೇ ಮಿಸ್ ಮಾಡ್ಕೋತೀನಿ ಊರನ್ನಾದ್ರೂ, ನಮ್ಮ ಊರನ್ನಾದ್ರೂ ತುಂಬ ಮಿಸ್ ಮಾಡ್ಕೋತೀನಿ. ಯಾಕೆ ಅಂದರೆ ನಮಗೆ ಯಾರು ಇಲ್ಲ ಅಲ್ಲಿ ಹೋಗೋಕ್ಕೆ. ಒಂಥರ ಬೇಜಾರು ನೆನೆಸ್ಕೊಂಡ್ರೇನೆ. ತವರೂರು ಅಂತೇಳಿ ಇರಬೇಕು ಅಲ್ವಾ ನಮಗೆ ಹೆಣ್ಮಕ್ಳಿಗೆ. ಅದು ತವ್ರ ಮನೆ, ತವರೂರು ಅಂದ್ರೇ ಒಂಥರ ಖುಷಿ. ಇರಲಿ, ಅದೆಲ್ಲ ಪುಣ್ಯ ಮಾಡಿರಬೇಕು ಎಲ್ಲದಕ್ಕೂ. ಹಾಗೆ ನಾವು ಕೂಡ ಇಲ್ಲಿ ಇದ್ದವ್ರನ್ನೇ ನಮ್ಮ ತವ್ರ ಮನೆ, ನಮ್ಮ ಅಕ್ಕ ತಂಗಿರ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ನಾನು ಜಾಸ್ತಿ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಈಗೆಲ್ಲ ಆಗೋಗಿರೋದೆಲ್ಲ ಬರೋದಿಲ್ಲ ವಾಪಸ್. ಅದೆಲ್ಲ ನಮಗೆ ಸುಮ್ಮನೆ ಯೋಚನೆ ಮಾಡಿ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಇರೋದ್ರಲ್ಲಿ ಇರೋಷ್ಟು ದಿನ ಎಲ್ರ ಜೊತೆ ಚೆನ್ನಾಗಿರೋಣ, ಚೆನ್ನಾಗಿ ಸಂತೋಷವಾಗಿರೋಣ ಅನ್ನೋದಷ್ಟೇ ನಂದು. ಹಾಗೆ ನಮ್ಮ ಅಕ್ಕ ಕೂಡ ಇಲ್ಲಿ ಪಲ್ಯ ಎಲ್ಲ ಮಾಡ್ತಿದ್ರೆ, ಎಲ್ಲ ನಮ್ಮ ಸರ್ಸ ಅವ್ರದ್ದೇ ಕಿಚನ್ ಡ್ಯೂಟಿ ಎಲ್ಲ ಇವತ್ತು. ಎಲ್ಲನೂ ಎಲ್ಲ ರೀತಿಯಿಂದ ಪಲ್ಯ, ಬದನೆಕಾಯಿ ಪಲ್ಯ, ಪುಂಡಿ ಪಲ್ಯ ಎಲ್ಲನೂ ಮಾಡಿದ್ರು ನೋಡಿ. ಹಾಗೆ ನಾವು ಇಲ್ಲಿ ಊರಿಗೆ ಬರೋದಕ್ಕೆ ಇನ್ನೊಂದು ಕಾರಣನೂ ಇದೆ.
ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ಚಪಾತಿ ರೋಟಿ ಎಲ್ಲಾನು ಮಾಡಿದ್ದಾರೆ. ಫೈನಲಿ ಎಲ್ಲ ಅಡುಗೆ ಮುಗಿಸಿ ಸಂಜೆ ರೆಡಿ ಆಗ್ತಾ ಇದ್ದಾರೆ ನೋಡಿ. ಹಾಗೆ ಮೇಲೆ ಬಂದು ಮತ್ತೆ ಪೂಜೆ ಎಲ್ಲ ಮಾಡಬೇಕು ಅಲ್ವಾ. ನೋಡಿ ಈ ಥರ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಎಡೆ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಚಂದ. ಹಳ್ಳಿ ಊರ್ ಕಡೆ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಅದರಲ್ಲೇ ಎಸ್ಪೆಷಲಿ ರಾಮಸಾಗರದಲ್ಲಿ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ನೋಡಿ. ಮನೆಗೆಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ. ಪಟಾಕಿ ಅನ್ಬೇಡ, ತುಂಬಾ ಜನ ಬರ್ತಾರೆ ಫ್ರೆಂಡ್ಸ್. ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ಯಾಕಂದ್ರೆ ವರ್ಷಕ್ಕೊಂದ್ಸಲ ಮಾಡೋದು ಹಬ್ಬ. ಊರಲ್ಲಿ ನಾಟಕ ಕಟ್ತಾರೆ ಫ್ರೆಂಡ್ಸ್. ಅಂದ್ರೆ ಈ ತರ ಬಯಲಾಟ ಅಂತೆಲ್ಲ ಕೆಲವೊಬ್ರಿಗೆ ಗೊತ್ತಿರುತ್ತೆ ಹಳ್ಳಿ ಕಡೆ ಇರೋರಿಗೆ. ನೋಡಿ ಪಟಾಕಿ ಎಲ್ಲ ಹೆಂಗ್ ಸಿಡಿಸ್ತಾ ಇದಾರೆ. ಸಖತ್ ಪಟಾಕಿ ನೋಡ್ಬೇಕು ಫ್ರೆಂಡ್ಸ್. ತುಂಬಾನೇ ನಾನು ಮತ್ತೆ ಯಾವ ವಿಡಿಯೋನು ಜಾಸ್ತಿ ಮಾಡಿಲ್ಲ ನಾನು. ಹೇಳಿದ್ನೆಲ್ಲ ಇನ್ನೊಂದು ಕಾರಣ ಇದೆ ಅಂತ ಹೇಳಿ, ನಮ್ಮ ಅಕ್ಕನ ಮಗ ಏನಿದಾರಲ್ಲ ಕೌಶಿಕ್ ಅಂತ ಹೇಳ್ಬಿಟ್ಟು, ಅವನು ಕೂಡ ನಾಟಕ ಕಟ್ಟಿದ್ದ ಈ ಸಲ 1ನೇ ವರ್ಷ ಅಂತೇಳಿ. ಹಾಗೆ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಊರಿಗೆ. ಹಾಗೆ ನಾವು ಇಲ್ಲಿ ನಮ್ಮ ಅಕ್ಕ ಅವರೆಲ್ಲ ನೋಡಿ ಎಷ್ಟು ಎಡೆಗೆ ಇಟ್ಟಿದ್ದ ಪ್ಲೇಟ್ ಎಲ್ಲ ತಗೊಂಡು ತಿಂತಾ ಇದ್ದಾರೆ. ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ನಮ್ಮ ಅಕ್ಕ ನೋಡಿ ಸರ್ಸು ಚೆನ್ನಾಗಿದೆ ಎಲ್ರು. ಬಾಯಲ್ಲಿ ಇಟ್ಕೊಳ್ಳೋದು, ಪಟಾಕಿ ನೋಡೋದು, ಚೆನ್ನಾಗಿದೆ ಅನ್ನೋದು, ಸೂಪರ್. ಕೈ ಒರೆಸ್ಕೊಂಬಿಡೋದೆ ಹಂಗೆ. ಇದನ್ನೇನಾದ್ರೂ ನಮ್ಮ ಅಕ್ಕ ನೋಡಿದ್ಲು ಅಂದ್ರೆ ಬಿದ್ದು ನಗ್ತಾಳೆ ಫ್ರೆಂಡ್ಸ್. ನಾನಂತೂ ಸಖತ್ ಗೋಳೈಕಂತೀನಿ ನಮ್ಮ ಅಕ್ಕನಾದ್ರೆ. ನೋಡಿ ಮತ್ತೆ ತಿನ್ನೋದೆ. ಅಲ್ಲಿ ಕುಂತು ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ನನ್ನ ತಂಗಿ ಇವಳು ಕತಾರ್ನಕ್ಕು ಏನಾದ್ರೂ ಕೆಲಸ ಮಾಡ್ತಿರ್ತಾಳೆ ಅನ್ನೋದು ಕೂಡ ಇಲ್ಲ ನೋಡಿ. ನೀರು ತಿಂತಾ ಇದ್ದಾಳೆ. ತಿನ್ನೋದು ಒರ್ಸ್ಕೊಳ್ಳೋದು. ಪಾಪ ಬೇರೆ ಅವಳಿಗೆ ಹುಷಾರಿರ್ಲಿಲ್ಲ. ಯಾಕೆಂದ್ರೆ ಫುಲ್ ಶೀತ ಆಗ್ಬಿಟ್ಟಿತ್ತು. ಅದರಲ್ಲೇ ಹಿಂಗೆ ಮಾಡಿದ್ದಾಳೆ. ಇನ್ನೊಂದೇನು ಗೊತ್ತಾ, ಎಲ್ಲರೂ ಇದ್ರೆ ನಮ್ಗೆ ಅಷ್ಟು ಅನ್ಸಲ್ಲ. ಒಬ್ಬೊಬ್ಬರೇ ಇರ್ತೀವಲ್ವಾ, ಹಂಗಾಗಿ ನಮಗೆ ಸ್ವಲ್ಪ ಪೇನ್ ಎಲ್ಲ ಜಾಸ್ತಿ ಕಾಣಿಸ್ಬಿಡುತ್ತೆ. ಅಂಥದ್ರಲ್ಲಿ ಇವಳು ಒಬ್ಳು ನೋಡಿ. ಅಷ್ಟೊತ್ತು ವಿಡಿಯೋ ಮಾಡಿದ್ದೀನಿ, ಏನೇನು ಗೊತ್ತಾಗಿಲ್ಲ ಅವಳಿಗೆ. ನಮ್ಮ ಖುಷಿ ಬಂಗಾರ ನೋಡಿ. ಹಾಗೆ ಇಲ್ಲಿ ವಿಡಿಯೋ ಎಲ್ಲ ನಮ್ಮ ತಮ್ಮನ ಅಕ್ಕನ ಮಗ ಏನು ನಾಟಕ ಕಟ್ಟಿದ್ದೇನೆ ಅಂತ ಹೇಳಿದ್ವಲ್ವಾ, ಈ ಥರ ಎಲ್ಲ ನಾಟಕ ಕಟ್ತಾರೆ ನೋಡಿ. ನಿಮಗೆ ಒಳಗಡೆ ಎಲ್ಲ ತೋರಿಸ್ತಾನೆ. ನನ್ನ ತಮ್ಮ ಎಲ್ಲ ವಿಡಿಯೋ ಮಾಡಿದ್ದೇನೆ. ಕೌಶಿಕಿಗೆ ಯಾವ ಥರ ರೆಡಿ ಮಾಡಿದ್ದಾರೆ, ಹೆಂಗೆಲ್ಲ ಮಾಡಿದ್ದಾನೆ, ಅವನು ಅಲ್ವೇ ಅಲ್ಲ ಅನ್ನೋ ಥರ ಮಾಡಿದ್ದಾರೆ ನೋಡಿ. ಅದು ಕಾಸ್ಮೆಟಿಕ್ಸ್ ಎಲ್ಲ ತಗೊಂಡೋಗಿ ಮೇಕಪ್ ಮಾಡಿದ್ದಾರೆ ಅಂದರೆ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇನ್ನೊಂದು ಮಾತೇ ಇಲ್ಲ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆಲ್ಲ ಮಾಡಿದ್ದಾರೆ ಅಂತೇಳಿ. ಹಳೆ ಪದ್ಧತಿ ಇದು, ನಮ್ಮೂರ್ದು ಹಳೆ ಪದ್ಧತಿ. ಈಗಿನ ಕಾಲದಲ್ಲವ ದಕ್ಷಿಣ ಅಡಿಕೆ ಅಂತೇಳಿ ಪ್ಯಾಡ್ ದರ್ಶಕಲ್ಲವ. ದಕ್ಷಿಣ ಅಡಿಕೆ ಅಂತೇಳಿ ತಬಲ ಡೋಲಕ್ ಮೇಲೆ ಹಾಕ್ತಿದ್ರು. ಬರೇ ಮೈಗೆ ಕೊರೆ ಬಂದು ಸೈಡ್ ಮೊನ್ನೆ ಕುಂದಿಯಲ್ಲ ಖಾಲಿ ಬಡಿತಿತ್ತ ಇಲ್ಲ ಈ ಕುಣಿ ಪ್ರಸಾದ
ಅದು ಎಷ್ಟೊಂದು ಕೈ ಕ್ವಾಲಿಟಿ ಇಟ್ಬಿಟ್ಟಿನಿ, ಸ್ಟೋರೇಜ್ ಫುಲ್ ಆಯಿತು. ಕೌಶಿಕ್ ಗೊತ್ತಾ ಸಿಗಲ್ಲ ನೀರು ಮನ್ಯಾಗ ಮನೆ ಬಿದ್ದು ನೀರು ಕೂಡ ಪೈಪ್ ಬೈಕ್ ಅಂದಾಗ ಪೈಪ್ ಯಾಕಂದ್ರೆ ನೀರು ಇವನ್ ಕೈ ಹಿಡ್ಕೊಳ್ಳೋಣ ನಾವು ಇನ್ನೇ ಏಸದ ನಿನ್ನೆ ಓಸದ ಪೆಂಡಿ
ಬರ್ತೀರಾ? ದೇವ ಶ್ರೀ ಸಂಗಮೇಶ್ವರ ಕೃಪೆ ಆಶೀರ್ವಾದದಿಂದ ಬಂದ ಮುದ್ದೆಯಲ್ಲೂರು ಶಿವರುದ್ರಪ್ಪ ಮಾತ್ರ ಶಿಷ್ಯನಾದ ಯತಿಗೆ ಶಿವ ಸಾರಥಿ ಎಂದು ಕರೆಯುತ್ತಾರೆ ದೇವ. ಏನು ಕೊಟ್ಟು ಬರಬೇಕು ಮಾಡಿದವ ನೀವು ದೇವ. ಇನ್ನು ಹಂತವಾದ ಸಭಾಮಂದಿರಕ್ಕೆ ಬಂದ ಕಾರ್ಯವೇನು ದೇವ? ದೇವದೇವ ಭೂಪತಿ ಅದೇನು ದೇವ? ನೋಡಿದ್ರಲ್ಲ, ಫೈನಲಿ ನಾಟಕ ಮುಗೀತು. ಹೆಂಗಿತ್ತು ಅಂತ ನೋಡಿದ್ರಿ. ಇವೆಲ್ಲ ಹಳ್ಳಿ ಊರಲ್ಲಿ ತುಂಬಾನೇ ಚೆನ್ನಾಗಿ ನಡೆಸ್ತಾರೆ ಫ್ರೆಂಡ್ಸ್. ನಾವು ಇವನ್ನೆಲ್ಲ ಮಿಸ್ ಮಾಡ್ಕೋತೀವಿ. ಚಿಕ್ಕವರಿದ್ದಾಗ ನಾವು ಕೂಡ ನೋಡಿದೀವಿ. ಹಾಗೆ ಅವನ ಕಾಸ್ಟ್ಯೂಮ್ಸ್ ಎಲ್ಲ ತೆಗೆದ್ಬಿಟ್ಟು ಮನೆಗೆ ಕರ್ಕೊಂಡು ಬಂದ್ರು. ಸ್ವಲ್ಪ ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು, ತುಂಬಾನೇ ದೃಷ್ಟಿಯಾಗಿರುತ್ತೆ ಅಲ್ವಾ, ತೆಗೆದು ಹಾಗೆ ನಾವು ಟೈಮ್ ಕೂಡ ಆಗಿತ್ತು. ಮೇಲೆ ಊಟಕ್ಕೆ ಅಂತ ಹೋದ್ವಿ. ನೋಡಿ, ಊಟಕ್ಕೆ ಬಂದು ಎಲ್ಲ ಐಟಮ್ ವೆರೈಟಿ ಇದೆ ನೋಡಿ. ನಮ್ಮ ಅನ್ಸೂಯ ಅವರ ಮನೆಯವರಾಗಿರ್ಬೋದು, ನಮ್ಮ ಗೌರಿ ಅವರ ಮನೆಯವರಾಗಿರ್ಬೋದು. ಇವನೇ ನೋಡಿ ಕೌಶಿಕ್, ನಿಮ್ಗೆ ಹೇಳೋದು ಮರ್ತೋದ್ನೆ ಅಲ್ವಾ, ಈಗ ಏನ್ ಕೈ ಅಂದ ಅಲ್ವಾ, ಅವನೇ ವೇಷ ಹಾಕಿದ್ದು. ಹಾಗೆ ನಮಗೂ ಸುಸ್ತಾಗ್ಬಿಟ್ಟಿತ್ತು, ತಲೆ ಬೇರೆ ನೋಯ್ತಾ ಇತ್ತು. ಬೆಳಿಗ್ಗೆ ಬೇಗ ಎದ್ದು ಬಂದಿದ್ದು ಒಂದು ಅವನು ಪಾಪ, ಅವನಿಗೂ ಸಿಂಧನೂರಿಗೆಲ್ಲ ಬೈಕ್ಲಲ್ಲೇ ಹೋಗಿ ಬಂದಿರೋದು, ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದ್ವಿ. ಹಾಗೆ ಊಟಕ್ಕೆಲ್ಲ ಮೇಲೆ ಇಟ್ಟಿದ್ವಿ. ಇಲ್ಲಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ. ಏನು ಹೇಳ್ತಾರೆ, ಒಂಥರ ಹಳ್ಳಿ ಊರಲ್ಲಿ ಈ ಥರ ಮೇಲೆ ಕೂತು ಊಟ ಮಾಡೋದೇ ಒಂಥರ ಚಂದ ನೋಡಿ. ನಮ್ಮ ಪೂಜಮ್ಮ ಅವರು ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಗೌರ್ ಬೇಬಿ ನೋಡಿ, ನಮ್ಮ ಸಂಗಿ ಬೇಬಿ, ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹೋದರೆ ಮಾತ್ರ. ನಮ್ಮ ಸಿಸ್ಟರ್ ಅವರು ಕೂಡ ಬಂದಿದ್ರು, ಶಾಂತಕ ಅವರು ಬಂದಿದ್ರು. ನಮ್ಮ ಮನು ಬಂದಿದ್ಲು. ಅವಳೇ ಎಲ್ಲ ವಿಡಿಯೋ ಮಾಡಿದ್ದು. ನಮ್ಮ ಕಿರಣ್, ನಮ್ಮ ಮಗರಾಯ ನೋಡಿ ಯಾಕೋ ಬೇಜಾರಲ್ಲಿ ಕೂತ್ಬಿಟ್ಟಿದ್ದಾನೆ. ಎಲ್ಲ ವಿಡಿಯೋ ಆಲ್ಮೋಸ್ಟ್ ವಿಡಿಯೋ ಎಲ್ಲ ಮಾಡಿದ್ದು ನಮ್ಮ ಮನು ಮಾಡಿದ್ದು ಎಲ್ಲ ನೋಡಿ. ಊಟಕ್ಕೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಬಟ್ ಏನು ನಮಗೆ ಊಟ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ತುಂಬಾ ಆಗಿಬಿಟ್ಟಿತ್ತು. ತುಂಬ ಆಗಿತ್ತು ಅನ್ನೋದಕ್ಕಿಂತ ತುಂಬ ಟಯರ್ಡ್ ಆಗಿತ್ತು. ಸೊ ಹಂಗಾಗಿ ನಾವು ಅಷ್ಟು ಊಟ ಮಾಡೋಕ್ಕೆ ಜಾಸ್ತಿ ಊಟ ಮಾಡ್ಬೇಕು ಅನ್ನಿಸ್ಲಿಲ್ಲ. ಹಾಗೆ ಪಟಾಕಿ ಹಾವಳಿ ಮಾತ್ರ ಸಖತ್ತಾಗೆ ನಡೆಸ್ತಾ ಇದ್ರು ನೋಡಿ. ನೆಕ್ಸ್ಟ್ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ನಮಗೆ ಹಸಿವು ಕೂಡ ಆಗಿತ್ತು, ತುಂಬ ಟಯರ್ಡ್ ಕೂಡ ಆಗಿತ್ತು. ಸೊ ಅದಕ್ಕೆ ಊಟ ಮಾಡಿ ಮಲ್ಗೋಣ, ಯಾಕಂದರೆ ಮತ್ತೆ ಬೆಳಗ್ಗೆ ಊರಿಗೆ ಬರಬೇಕಿತ್ತು ಅಲ್ವ ನಾವು. ಸೊ ಹಂಗಾಗಿ ಮಲಗಿಬಿಡೋಣ, ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಸಖತ್ ಡ್ಯಾನ್ಸ್ ಅದು ಇದೆಲ್ಲ ಮಾಡ್ಬೋದಿತ್ತು ಫ್ರೆಂಡ್ಸ್. ನನಗಂತೂ ಒಂದು ಸ್ವಲ್ಪನೂ ಮೂಡಿರಲಿಲ್ಲ, ಯಾಕೆಂದರೆ ತುಂಬ ತಲೆನೋವು, ಮೈಕೈ ನೋವು ಭಾಳ ಆಗ್ಬಿಟ್ಟಿತ್ತು ನೋಡಿ. ಸೊ ಈ ಸಲ ಎಲ್ಲನೂ ಮಿಸ್ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಗೌರಿ ಅಂತೂ ಸ್ನ್ಯಾಪ್ ಹಾಕಿದ್ದು. ಇಷ್ಟೊತ್ತು ನನ್ನ ವಿಡಿಯೋನ ನೀವು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ನೋಡ್ತೀರಾ ಗೊತ್ತು, ನನಗೆ ನೋಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ. ಹೀಗೆ ವಿಡಿಯೋ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಓಕೆನಾ? ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ? ಬಾಯ್ ಫ್ರೆಂಡ್ಸ್.